ನೋಡಿ ಎಲ್ಲ ಇವತ್ತು ಅಜ್ಜು ಚಿನ್ನಪ್ಪ ಇಬ್ರೂ ಒಂದು ಆಶ್ಚರ್ಯ ಅಂದರೆ ಇಬ್ಬರು ಬಂದ್ಬಿಟ್ಟು ಹೊಟ್ಟೆ ಹಸಿವಾಗ್ತಿದೆ ಊಟ ಕೊಡಮ್ಮ ಅಂತ ಕೇಳ್ತಾರೆ. ಅದು ಊಟ ಕೇಳ್ತಾರೆ, ಇವತ್ತು ಸಂಡೇ ಅಲ್ವಾ ಏನಾದರೂ ಸ್ಪೆಷಲ್ ಕೊಡಮ್ಮ ಅಂತ ಕೇಳ್ತಾಯಿದ್ರು. ಸೊ ನಾನೇನು ಮಾಡಿದೆ, ಇಬ್ರಿಗೂ ಕಣ್ಣು ಮುಚ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವ್ರು ಆಲ್ರೆಡಿ ಗೋಬಿ ಮಂಚೂರಿ ಬಂದಿದ್ರು. ಅದನ್ನು ಕೊಟ್ಟೆ. ಇಬ್ರಿಗೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವ್ರಿಗೆ. ಅಂದರೆ ಯೂಶ್ವಲಿ ನಾವು ತಗೊಂಬರಲ್ಲ, ಯಾವಾಗಲಾದರೂ ಒನ್ ಟೈಮ್ ತಗೊಬಂದಾಗ ಸೊ ಅವರಿಗೆ ಕೊಟ್ಬಿಡ್ತೀನಿ. ನನಗೆ ಅಂತ ಅಂದರೆ ನಮ್ಮ ಮನೆಯವರು ಕೂಡ ನಾನು ಇಬ್ಬರು ಅಷ್ಟೇ, ಅವರು ತಿಂದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಅಂದರೆ ನಮಗೊಂಥರ ಖುಷಿ. ನಾವು ಜಾಸ್ತಿ ಅದನ್ನು ಹಚ್ಕೊಳಕ್ಕೆ ಹೋಗಲ್ಲ, ಬಟ್ ನಾವು ಕೂಡ ತಿಂತೀವಿ. ಅದು ಒಕೇಶನ್ ವೈಸ್ ಇದ್ದಾಗ ಮಾತ್ರ. ರೆಗ್ಯುಲರ್ ಡೇಸಲ್ಲಿ ನಾವು ಅಷ್ಟು ಇದು ಪ್ರಿಫರೆನ್ಸ್ ಕೊಡಲ್ಲ ಔಟ್ಸೈಡ್ ಫುಡ್ಗೆ. ಸಂಡೇ ಆಗಿರೋದ್ರಿಂದ ಡೈಲಿ ಮನೆ ಊಟ ತಿಂದು ಅವ್ರಿಗೂ ಮಕ್ಳಿಗೂ ಬೇಜಾರಾಗಿರುತ್ತಲ್ವ. ಸೊ ಒನ್ ಟೈಮ್ ಕೇಳಿದಾಗ ನಾವು ಇದನ್ನೆಲ್ಲ ಕೊಡಿಸ್ಬೇಕಾಗಿರುತ್ತೆ. ನನಗೂ ಕೂಡ ಅವರು ಖುಷಿನೇ ನಮ್ಮ ಖುಷಿನೂ ಆಗಿರುತ್ತೆ. ಹಂಗನ್ಬಿಟ್ಟು ನಮ್ಮ ಮಕ್ಕಳೇನು ಅದೇ ಬೇಕು ಅಂತ ಯಾವುದೇ ಕಾರಣಕ್ಕೂ ಅವ್ರು ಹಠ ಮಾಡಲ್ಲ. ಬಟ್ ಕೆಲವು ಸಲ ಹಠ ಮಾಡ್ತಾರೆ, ಅಂದರೆ ತಿನ್ನೋದಕ್ಕೆ ತಿನ್ನಲೇಬೇಕು ಅಂತಂದಾಗ ಅವ್ರು ತಿನ್ನಲ್ಲ. ತುಂಬಾ ಅವರು ತಿನ್ನೋದ್ರಲ್ಲಿ ಲೇಝಿ. ಅಷ್ಟು ಬಿಟ್ಟರೆ ಅವ್ರದ್ದು ಏನು ವಿಷಯ ಇಲ್ಲ. ಇವತ್ತು ನೋಡಿ ಅವ್ರ ಹೇರ್ ತುಂಬಾ ಬೆಳೆದ್ಬಿಟ್ಟಿತ್ತಲ್ವಾ, ಸೊ ಹೇರ್ ಕಟ್ ಮಾಡ್ಸೋಣ ಅನ್ಕೊತಾ ಇದ್ವಿ. ಅವ್ರ ಕ್ರಿಸ್ಮಸ್ ಹಾಲಿಡೇಸು ಬರ್ತಾಯಿತ್ತು. ಅವರಿಬ್ಬರು ತಮಾಷೆ ಮಾಡ್ಕೊಂಡು ಹಿಂಗೆ ಆಟ ಆಡ್ಕೊಂಡು ತಿಂತಾಯಿದ್ರು. ಚಿನ್ನಪ್ಪಿಗೂ ಕೂಡ ಹೇರ್ ಅಂತ ಅಂದರೆ ಅವನಿಗೆ ಸ್ವಲ್ಪ ತಲೆಗೆ ಲಾಸ್ಟ್ ಟೈಮ್ ಏಟಾಗಿತ್ತಲ್ವ, ಅವಾಗಿಂದನೂ ನಮಗೆ ಇಬ್ರಿಗೂ ಒಟ್ಟಿಗೆ ಮಾಡಿಸೋಣ ಅಂತ ಒನ್ ಟೈಮ್ ಸಮ್ಟೈಮ್ಸ್ ನಾವು ಒಟ್ಟಿಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಒಟ್ಟಿಗೆ ಮಾಡೋದು. ಸೊ ಅದಕ್ಕೆ ಅಂತ ಇದು ಮಾಡ್ತಿದ್ವಿ. ಅಷ್ಟರಲ್ಲಿ ನಮ್ಮ ಲೇಔಟಲ್ಲಿ ಸ್ವಲ್ಪ ಖಾಲಿ ಜಾಗ ಇರುತ್ತಲ್ವ, ಅಲ್ಲಿ ಒಂದು ಈ ಥರ ಕೊಕೊನಟ್ ಟ್ರೀ ಇದೆ. ಎಲ್ಲ ಸೇರಿಕೊಂಡಾಗ ಲೇಔಟ್ ಅವರು ಆ ಸಂಡೇ ಅಥವಾ ಈ ಥರ ಒಕೇಶನಲ್ಲಿ ಯಾವಾಗಲಾದರೂ ರಜೆಗಳ ಟೈಮಲ್ಲಿ ಇದ್ದಾಗ ಕಾಯಿ ಕೊಕೊನಟ್ಸ್ ಇರುತ್ತಲ್ಲ ಅದನ್ನು ಕಿತ್ಕೊತಾರೆ. ಸೊ ಅದೊಂಥರ ಖುಷಿ. ಅಂದರೆ ಒಬ್ಬರು ಮನೆಗೆ ಅಂತಲ್ಲ, ಯಾರು ಇರ್ತಾರೆ ಎಲ್ಲರೂ ಕೂಡ ಎಳ್ನೀರು, ಮಕ್ಕಳುಗಳು ದೊಡ್ಡವರೆಲ್ಲ ಸೇರಿಸಿ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಇವತ್ತೂ ಕೂಡ ಅದೇ ಥರ ಮಾಡಿ ಕೆಡಕ್ತಾಯಿದ್ರು. ಎಷ್ಟಾಗುತ್ತೆ ಅಷ್ಟು ಅವ್ರು ಕಿಲ್ತಾರೆ, ಜೊತೆಗೆ ಅಲ್ಲೇ ಕುಡಿದ್ಬಿಟ್ಟು ಖಾಲಿನೂ ಆಗುತ್ತೆ. ಇದೊಂಥರ ಖುಷಿ. ಊರಲ್ಲೆಲ್ಲ ನೋಡಿರೋದು ನಾವು ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೆ ಹತ್ರನೇ ಎಲ್ಲೋ ನೋಡ್ತಿದ್ದೀವಿ. ಅಂದರೆ ನಮ್ಮದು ಅಷ್ಟೇ ಸ್ವಲ್ಪ ಇಂಟೀರಿಯರ್ ಆಗಿರೋದ್ರಿಂದ ನಾವಿರೋವಂಥ ಕಮ್ಯುನಿಟಿ. ನಮ್ಮದು ಸಿಟಿ ಔಟ್ಸ್ಕಟ್ಸ್ ಅಲ್ಲೇ ಇದೆ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಇದು ಇನ್ಸೈಡ್ ಸಿಟಿನೂ ಅಲ್ಲ, ತುಂಬ ಔಟ್ಸೈಡ್ ಸಿಟಿನೂ ಅಲ್ಲ, ಸ್ವಲ್ಪ ಸಿಟಿ ಲಿಮಿಟಲ್ಲಿದೆ, ನಿಯರ್ ಇದೆ ಅಷ್ಟೇ. ನಾವಿರೋಂಥ ಪ್ಲೇಸ್ ನಮ್ಗೆ ತುಂಬಾ ಇಷ್ಟ. ಯಾಕೆ ಅಂತ ಅಂದರೆ ಇಲ್ಲಿ ಪೀಸ್ಫುಲ್ ಆಗಿದೆ, ಮತ್ತು ಎಷ್ಟು ಜನ ಇಲ್ಲಿ ಮನೆ ಕಟ್ಟಿದಾರೋ, ಎಷ್ಟು ಓನರ್ಸ್ ಇದ್ದಾರೋ ಎಲ್ಲ ಬೇರೆ ಬೇರೆ ಸೈಡಿಂದ ಬಂದಿದ್ದರೂ ಕೂಡ ಎಲ್ಲರ ಜೊತೆ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ ನಾವು. ಅವರು ಅಷ್ಟೇ, ನಾವಿದ್ದೀವಿ ಇಲ್ಲ ಅಂತ ಅಲ್ಲ, ನಮ್ಮ ಮಕ್ಕಳನ್ನ ಒಂದು ಕಡೆ ಬಿಟ್ಟು ಹೋಗ್ತಿದ್ದೀವಿ ಅಂದರೂ ಕೂಡ ಒಂಥರ ನಮಗೆ ಸೇಫ್ ಫೀಲ್ ಆಗುತ್ತೆ. ಅದನ್ನು ತುಂಬ ಸಲ ಹೇಳಿದ್ದೀನಿ ಕೂಡ. ಅಷ್ಟು ನಮಗೆ ಇಲ್ಲಿ ಹೊಂದಾಣಿಕೆ ಆಗಿಬಿಟ್ಟಿದ್ದೀವಿ. ಮಿನಿಮಮ್ ಅಂದರೆ ನಾವು ಮನೆ ಕಟ್ಟಿ ಒಂದು 6 years ಆಯಿತು. ಸೊ ಆವಾಗಿಂದ ಕೂಡ ನಾವು ಇಲ್ಲೇ ಇರೋದು. ತುಂಬಾ ಖುಷಿ ಆಗುತ್ತೆ. ಒಂದೇ ಜಾಗದಲ್ಲಿ ಎಲ್ಲರೂ ಒಂದೇ ಥರ ಸಿಗಬೇಕು ಅಂದ್ರೂ ತುಂಬ ಕಷ್ಟ. ಇಲ್ಲಿರೋರು ಅಷ್ಟೇ, ನಮ್ಮ ಅಕ್ಕಪಕ್ಕದ ಊರವರು ಅಂತಲ್ಲ, ಬೇರೆ ಬೇರೆ ಸ್ಟೇಟ್ಸಿಂದ ಬಂದು ಸೆಟಲ್ ಆಗಿರೋರು ಇದ್ದಾರೆ. ಬಟ್ ಎಲ್ಲರ ಜೊತೆ ಅಡ್ಜಸ್ಟು ಆಗ್ತಾರೆ. ಸೊ ಇವ್ರಿಗೆ ಹೇರ್ಸ್ದು ತುಂಬ ಬೆಳೆದಿದ್ರಿಂದ ಮಕ್ಕಳಿಗೆ ಸಂಜೆ ನಾವು ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡೋಗಿದ್ವಿ. ಸೊ ಅಷ್ಟರಲ್ಲಿ ನಮ್ಮ ಚಿನ್ನಪ್ಪಿಗೆ ಮಾಡೋಷ್ಟರಲ್ಲಿ ಸಾಕಾಗೋಗಿತ್ತು. ಅವ್ರಿಗೂ ಹಿಂಗೆ ಕೂತ್ಕೊಳ್ಳೋ ಹಂಗೆ ಕೂತ್ಕೊಳ್ಳೋ ಅಂತೇಳಿ ಇವ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾನೆ ಇದ್ದ. ನಮ್ಮ ಅಜ್ಜು ನೋಡ್ತಾ ಇದ್ದ. ಸೊ ಇಬ್ರಿಗೂ ಅವರು ಮಾಡಿದ್ರು. ಅಂದರೆ ನಾನು ಆಲ್ಮೋಸ್ಟ್ ಈ ಸೈಡಲ್ಲಿ ಅಥವಾ ನಮ್ಮ ನಿಯರಲ್ಲಿ ಒಂದು 2 shops ಇದೆ, ಯಾವುದಾದ್ರೂ ಒಂದಕ್ಕೆ ಹೋಗ್ತೀವಿ. ಯೂಶ್ವಲಿ ಇದಕ್ಕೆ ನಾವು ಬಂದಿರಲಿಲ್ಲ, ಇದೇ ಫಸ್ಟ್ ಅಂತ ಅನ್ಕೊಬೋದು. ನಮ್ಮ ಚಿನ್ನಪ್ಪಿ ಮಾಡಾದ್ಮೇಲೆ ಅವನೇ ನಾನೇ ಕೋಮ್ ಮಾಡ್ಕೊತೀನಿ ಅಂತ ಮಾಡ್ಕೊತಿದ್ದ. ಅವ್ನು ಯಾವಾಗಲೂ ಸ್ವಲ್ಪ ಫನ್ನಿಯಾಗಿರೋದ್ರಿಂದ ಅವ್ನು ಏನಾದರೂ ಅವ್ನು ಮಾಡ್ತಾಯಿರ್ತಾನೆ. ಸೊ ಇವರು ಅಷ್ಟೇ ಸ್ವಲ್ಪ ಮಕ್ಕಳು ಅಲ್ಲ ಅಂತ ಅಂದ್ಬಿಟ್ಟು ನೋಡಿ ಹೇರ್ ಡ್ರೆಸ್ ಮಾಡ್ತಾಯಿದ್ರು. ನಾನು ಯೂಶ್ವಲಿ ಹೋಗಲ್ಲ ಆ್ಯಕ್ಚುಲಿ, ಅವ್ರ ಅಪ್ಪ ಜೊತೆನೇ ಹೋಗ್ಬಿಡ್ತಾರೆ. ಇವಾಗ ಸಂಡೇ ಇತ್ತಲ್ಲ ಏನು ಮಾಡ್ತೀಯ ಮನೆಯಲ್ಲೇ ನೀನು ಬಾ ಅಂತ ನಮ್ಮ ಮನೆಯವ್ರು ಹೇಳಿದ್ದಕ್ಕೆ ಸರಿ ಅವ್ರಿಗೆ ಹೇಗಿದ್ರು ಸ್ವಲ್ಪ ಫುಟ್ವೇರು ತೊಗೊಬೇಕಿತ್ತು. ಅಲ್ಲಿಂದ ಅಲ್ಲಿಗೆ ಕರ್ಕೊಂಡೋಗಿದ್ದು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೇರ್ ಡ್ರೆಸ್ ಮಾಡಿಸ್ಕೊಂಬಿಡೋಣ, ಬಂದಮೇಲೆ ಮತ್ತೆ ಸ್ನಾನ ಮಾಡಿಸ್ಬೇಕಾಗಿರುತ್ತಲ್ಲ. ಸೊ ಅದಕ್ಕೆ ಹೇರ್ ಕಟ್ ಮಾಡಿಸ್ಕೊಂಬಿಡೋಣ ಅಂತ ಫಸ್ಟೇ ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ವಿ. ಅವ್ರು ಹೇರ್ ಕಟ್ ಎಲ್ಲ ಆದಮೇಲೆ ಇಬ್ಬರು ಹೆಂಗೆ ಕಾಣಿಸ್ತಿದ್ರು ಅಂದರೆ ನೋಡಿ ಇಲ್ಲಿ
ಸೊ ಆಮೇಲೆ ನಾವೇನು ಮಾಡಿದ್ವಿ, ಅಲ್ಲಿಂದ ಸ್ವಲ್ಪ ಫುಟ್ವೇರು ತಗೊಳ್ಳೋಣ ಅಂತ ಹೋದ್ವಿ. ಬಟ್ ಇವರಿಬ್ರು ಫುಟ್ವೇರ್ಸ್ಗಿಂತ ಅಲ್ಲಿ ಗ್ಲಾಸಸ್ ಇತ್ತು, ಅದನ್ನು ಹಾಕೊಂಡು ಟ್ರೈ ಮಾಡ್ತಿದ್ರು. ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ತುಂಬ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಾಯಿತು. ಥ್ಯಾಂಕ್ ಯು, ಬಾಯ್.